ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ನಾನು ಅಪೇಕ್ಷಾ ಜೈನ್. ದಿನ ಬೆಳಗಾದ್ರೆ ಸಾಕು ಮಹಿಳೆಯರಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ರಾತ್ರಿ ಆಗ್ತಿದ್ದ ಹಾಗೆ ಸುಸ್ತು. ಇನ್ನು ಕೆಲವು ಮಹಿಳೆಯರು ಡಾಕ್ಟರ್ ಹತ್ರ ತಮ್ಮ ಸಮಸ್ಯೆಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಂತಹ ಹಲವಾರು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಹಾಗೆಯೇ ಪರಿಹಾರವನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಖ್ಯಾತ ಗೈನಕಾಲಜಿಸ್ಟ್ ಶೋಭಾ ವೆಂಕಟ್. ಹಲೋ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಹೆಣ್ಮಕ್ಕಳನ್ನ ಸಾಮಾನ್ಯವಾಗಿ ಕಾಡುವ ಸಮಸ್ಯೆಗಳಲ್ಲಿ PCOS ಕೂಡ ಒಂದು. ಮ್ಯಾಮ್, ಮೊದಲನೇದಾಗಿ PCOS ಅಂದರೆ ಏನು ಅಂತ? PCOS ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ. ಇಟ್ ಈಸ್ ಒನ್ ಆಫ್ ದ ಕಾಮನೆಸ್ಟ್ ಎಂಡೋಕ್ರೈನ್ ಡಿಸೀಸ್ ಇನ್ ದ ವಿಮೆನ್. ಇದು ಕಾಮನ್ ಆಗಿ 15ರಿಂದ 45 ವರ್ಷದ ಮಧ್ಯದಲ್ಲಿರುವ ಮಹಿಳೆಯರಲ್ಲಿ, ಅಂದರೆ ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತೀವಲ್ಲ, ಆ ಏಜ್ ಗ್ರೂಪಲ್ಲಿ ಇರುವಂಥ ಮಹಿಳೆಯರಲ್ಲಿ ಕಾಣ್ಬರುತ್ತೆ. ಇದರಲ್ಲಿ ಮೇಯ್ನ್ ಮುಖ್ಯ ಲಕ್ಷಣಗಳೇನಪ್ಪ ಅಂತಂದರೆ ಪೀರಿಯಡ್ ಇರ್ರೆಗ್ಯುಲಾರಿಟೀಸ್ ಇರುತ್ತೆ, ಮತ್ತು ಅವರಲ್ಲಿ ಸಬ್ಫರ್ಟಿಲಿಟಿ ಇರ್ಬೋದು ಅಥವಾ ಕನ್ಸೆಪ್ಷನ್ ಆಗೋದಕ್ಕೆ ಪ್ರಾಬ್ಲಮ್ ಇರಬಹುದು, ಮತ್ತು ಅವ್ರಿಗೆ ವೆಯ್ಟ್ ಗೇನ್ ಪ್ರಾಬ್ಲಮ್ ಇರುತ್ತೆ. ಅಂದರೆ ಇನ್ನೊಂದೇನೆಂದರೆ ವೆಯ್ಟ್ ಗೇನು ಇರುತ್ತೆ, ಮತ್ತು ಅವ್ರು ಎಷ್ಟೇ ಡಯಟಿಂಗು ಎಕ್ಸಸೈಸ್ ಮಾಡಿದ್ರು ಕೂಡ ವೆಯ್ಟ್ ಲಾಸ್ ಆಗೋದಕ್ಕೆ ರೆಸಿಸ್ಟೆನ್ಸ್ ಇರುತ್ತೆ. ಮತ್ತು ಅಂಥವರಲ್ಲಿ ಕೆಲವರಲ್ಲಿ ಎಕ್ಸಸ್ ಹೇರ್ ಗ್ರೋತ್ ಆನ್ ದ ಫೇಸ್ ಇರ್ಬೋದು, ಹೆಚ್ಚು ಮೊಡವೆಗಳಿರ್ಬೋದು, ಮತ್ತು ಬ್ಲ್ಯಾಕ್ ಪಿಗ್ಮೆಂಟೇಷನ್ ಇರ್ಬೋದು, ಸ್ಪೆಷಲಿ ಬ್ಯಾಕ್ ಸೈಡಲ್ಲಿ, ನೆಕ್ಕಲ್ಲಿ, ಅಂಡರ್ ಆರ್ಮ್ಸಲ್ಲಿ, ಗ್ರಾಯಿನ್ ರೇಜ್ನಲ್ಲಿ ಆ್ಯಂಡ್ ಇನ್ನರ್ ಥೈಸ್ನಲ್ಲಿ ಪಿಗ್ಮೆಂಟೇಷನ್ ಇರ್ಬೋದು. ಸೊ ಈ ಎಲ್ಲ ಲಕ್ಷಣಗಳನ್ನ ಕೂಡ್ಕೊಂಡು ಬಂದು ಯಾರಾದರೂ ಪೇಷಂಟ್ ಬಂದರೆ ನಾವು ಫಸ್ಟ್ ಥಿಂಕ್ ಮಾಡೋದೇ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ. ಬಟ್ ನಾಟ್ ನೆಸೆಸರಿಲಿ ಎಲ್ರಿಗೂ ಎಲ್ಲ ಸಿಮ್ಟಮ್ಸ್ ಇರಬೇಕು ಅಂತ ಏನಿಲ್ಲ. ಕೆಲವ್ರಿಗೆ ಓನ್ಲಿ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಇರ್ಬೋದು, ಇನ್ನು ಕೆಲವ್ರಿಗೆ ಓನ್ಲಿ ಫರ್ಟಿಲಿಟಿ ಇಶ್ಯೂ ಇರ್ಬೋದು, ಇನ್ನು ಕೆಲವ್ರಿಗೆ ಓನ್ಲಿ ವೆಯ್ಟ್ ಗೇನ್ ಪ್ರಾಬ್ಲಮ್ ಇರ್ಬೋದು, ಇನ್ನು ಕೆಲವ್ರಿಗೆ ಓನ್ಲಿ ಎಕ್ಸಸ್ ಹೇರ್ ಇರ್ಬೋದು, ಅಥವಾ ಇನ್ನು ಕೆಲವ್ರಿಗೆ ಎಲ್ಲನೂ ಪ್ರಾಬ್ಲಮ್ಮು ಇರಬಹುದು. ಸೊ ಇದನ್ನೇ ನಾವು ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಇತ್ತೀಚಿನ ದಿನಗಳಲ್ಲಿ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ತುಂಬ ಜಾಸ್ತಿ ಆಗ್ತಾಯಿದೆ. ನಾನೇ ಸ್ಟೂಡೆಂಟ್ ಇಲ್ಲಿದ್ದಾಗ ನಾನು ಎಷ್ಟು ನೋಡ್ತಾ ಇದ್ನೋ ಅದನ್ನು ಇವಾಗ 3ರಿಂದ 4 ಪಟ್ಟು ಹೆಚ್ಚು ನೋಡ್ತಾ ಇದ್ದೀನಿ. ಸೊ ವಾಟ್ ಕುಡ್ ಬಿ ದ ರೀಸನ್ ಅಂತ ಸ್ವಲ್ಪ ಸ್ಟಡಿ ಅನಾಲಿಸಿಸ್ ಮತ್ತು ರಿಸರ್ಚ್ ಮಾಡಿದ್ರೆ ಮೇನ್ ಥಿಂಗ್ ಇಟ್ ಈಸ್ ಅ ಚೇಂಜ್ ಇನ್ ಲೈಫ್ ಸ್ಟೈಲ್ ಅಂತ ತಿಳಿದು ಬಂದಿದೆ. ಇನ್ಫ್ಯಾಕ್ಟ್ ಟು ಸರ್ಪ್ರೈಸ್ 1 year ಒಳಗೆ there is more than 1 million of polycystic ovaries which has been detected. So this is something very important. ಯಾಕಂದರೆ ಈ ಪಾಲಿಸಿಸ್ಟಿಕ್ ಓವರೀಸ್ ಏನು ಇನ್ಫೆಕ್ಟಿವ್ ಡಿಸೀಸ್ ಅಲ್ಲ, ಅಂದರೆ ಕೋವಿಡ್ ಥರ ಒಬ್ಬರಿಂದ ಒಬ್ರಿಗೆ ಹೋಗುವಂಥ ಕಾಯಿಲೆ ಅಲ್ಲ. ಇದೇನೆಂದರೆ ನಮ್ಮ ಜೆನೆಟಿಕ್ ಪ್ರಾಬ್ಲಮಿಂದ ಅಥವಾ ನಮ್ಮ ಲೈಫ್ ಸ್ಟೈಲ್ ಇಶ್ಯೂಯಿಂದ ಬರೋ ಪ್ರಾಬ್ಲಮ್ಮು. ಈ ಕಾರಣದಿಂದ ಇದು ಹೆಚ್ಚಾಗಿ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ ಏನೋ ಒಂದು ಬದಲಾವಣೆ ಕಾಣ್ಬರ್ತಾ ಇದೆ. ಮೇ ಬಿ ವಿ ಆರ್ ಗೆಟಿಂಗ್ ಮೋರ್ ವೆಸ್ಟರ್ನೈಸ್ಡ್ ಆರ್ ಸಿಡೆಂಟ್ರಿ ಲೈಫ್ ಸ್ಟೈಲ್ ಆರ್ ಮೋರ್ ಇನ್ಕ್ಲೂಡಿಂಗ್ ಲಾಟ್ ಆಫ್ ಫಾಸ್ಟ್ ಫುಡ್, ಅದಕ್ಕೆ ಕಾರಣ ಇರ್ಬೋದು. ಎನಿವೆ, ಈ ಕಾರಣದಿಂದನೇ ಇಟ್ ಈಸ್ ಸೆಪ್ಟೆಂಬರ್ ಮಂತ್ನ ಪಾಲಿಸಿಸ್ಟಿಕ್ ಓವರಿ ಬಗ್ಗೆ ಜನಗಳಲ್ಲಿ ಅವೇರ್ನೆಸ್ ಮೂಡಬೇಕಂತ ಎಂಟೈರ್ ವರ್ಲ್ಡಲ್ಲಿ ಇಂಟರ್ನ್ಯಾಷನಲ್ ಪಾಲಿಸಿಸ್ಟಿಕ್ ಒವೇರಿಯನ್ ಅವೇರ್ನೆಸ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಆ ಮಂತಲ್ಲಿ ಎಲ್ಲ ಮೆಡಿಕಲ್ ಸೆಂಟರ್ಗಳಿಗೂ ಲೀಫ್ಲೆಟು, ಪ್ಯಾಂಪ್ಲೆಟ್ಸು, ಸ್ಮಾಲ್ ಟಾಕ್ಸು, ವರ್ಕ್ಶಾಪ್ಸ್ ಆ ಥರ ಎಲ್ಲ ಕಂಡಕ್ಟ್ ಮಾಡಿ ಪಾಲಿಸಿಸ್ಟಿಕ್ ಒವೇರಿಯನ್ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ. ಯಾಕೆ ನಮಗೆ ಅವೇರ್ನೆಸ್ ಇರಬೇಕಂದ್ರೆ ಇಟ್ ಈಸ್ ಎ ಪ್ರಿವೆಂಟಬಲ್ ಕಂಡೀಷನ್. ಓಕೆ, ಸೊ ಆಲ್ವೇಸ್ ವೆನೆವರ್ ಇಟ್ ಈಸ್ ಪ್ರಿವೆಂಟಬಲ್ ವಿ ಹ್ಯಾವ್ ಟು ಬ್ರಿಂಗ್ ದ ಅವೇರ್ನೆಸ್. ಟ್ರೀಟ್ಮೆಂಟ್ ಅಂತೂ ಎಲ್ಲದಕ್ಕೂ ಇರುತ್ತೆ. ಮೋಸ್ಟ್ ಆಫ್ ದ ಮೆಡಿಕಲ್ ಡಿಸಾರ್ಡರ್ಸ್ಗೆ ಟ್ರೀಟ್ಮೆಂಟ್ ಇದೆ. ಬಟ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಈಸ್ ಇಫ್ ವಿ ಕ್ಯಾನ್ ಪ್ರಿವೆಂಟ್ ಸಮಥಿಂಗ್ ವಿ ಹ್ಯಾವ್ ಟು ಡೂ ಸಮಥಿಂಗ್ ಟು ಪ್ರಿವೆಂಟ್. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಅಬೌಟ್ ದಿಸ್ ಕಂಡೀಷನ್ ಪಾಲಿಸಿಸ್ಟಿಕ್ ಓವರೀಸ್. ಮ್ಯಾಮ್, ಕೆಲವರು PCOD ಅಂತಾರೆ, ಕೆಲವರು PCOS ಅಂತಾರೆ. ಇದ್ರ ಮಧ್ಯೆ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ? ವೆರಿ ಸ್ಮಾಲ್ ಡಿಫ್ರೆನ್ಸ್, ಆ್ಯಕ್ಚುಲಿ ಎ ಥಿನ್ ಲೈನ್ ಆಫ್ ಡಿಫ್ರೆನ್ಸ್. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಟೈಮ್ ನಾವು ಅದೆರಡೂ ಇಂಟರ್ಚೇಂಜಬಲ್ ಆಗೇ ಯೂಸ್ ಮಾಡ್ತೀವಿ. ಇನ್ ರಿಯಾಲಿಟಿ ದೇ ಟೆಲ್ PCOD ಈಸ್ ಮೋರ್ ಕಾಮನ್ ದ್ಯಾನ್ PCOS ಅಂತ. ಆ್ಯಂಡ್ ಸಿಮ್ಟಮ್ ವೈಸ್ ನಾನು ಇವಾಗ ಮುಂದೆ ಹೇಳಿದ್ನಲ್ವ ಸಿಮ್ಟಮ್ಸ್ ಎಲ್ಲ, ಅದೆಲ್ಲ ಮೋರ್ ಸಿವಿಯರ್ ಫಾರಮಲ್ಲಿ PCOS ಅಲ್ಲಿ ಇರುತ್ತೆ. PCODನಲ್ಲೂ ಅದೇ ಸೇಮ್ ಸಿಮ್ಟಮ್ಸ್ ಇರುತ್ತೆ, ಬಟ್ ಇಟ್ ವಿಲ್ ಬಿ ಇನ್ ದ ಮೈಲ್ಡರ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಮೇನ್ಲಿ ಈಗ ನಾವು PCOS PCOD ಏನೇ ಆದ್ರೂ ಕೂಡ ಏನಕ್ಕೆ ಇದು ಬಂತು ಅಂತ ಅಂದರೆ, ನಾರ್ಮಲಿ ನಮಗೆಲ್ರಿಗೂ ಗೊತ್ತು, ಆಲ್ ವಿಮೆನ್ ಹ್ಯಾವ್ ಗಾಟ್ ಕೆಳ ಹೊಟ್ಟೆ ಭಾಗದಲ್ಲಿ, ಅಂದರೆ ಕಿಬ್ಬೊಟ್ಟೆನಲ್ಲಿ ಸಂತಾನಕ್ಕೆ ಅಂತ ಮೀಸಲಾಗಿಟ್ಟ ಗರ್ಭಕೋಶ ಇದೆ. ಗರ್ಭಕೋಶದಲ್ಲಿ ಸೆಂಟರಲ್ಲಿ ಯುಟ್ರಸ್ ಇದೆ, ಮತ್ತು ಸೈಡಲ್ಲಿ ಟ್ಯೂಬ್ಸ್ ಇದೆ, ಮತ್ತು ಓವರೀಸ್ ಇದೆ. ಓವರೀಸ್ನ ಅಂಡಾಶಯ ಅಂತ ಕರಿತೀವಿ. ಓವರೀಸು ರಫ್ಲಿ ಅಬೌಟ್ 3 ಸೆಂಟಿಮೀಟರ್ ಇರುತ್ತೆ ಈ ಕಡೆ ಉದ್ದ, ಮತ್ತು ಅಗಲ 2 ಸೆಂಟಿಮೀಟರ್ ಇರುತ್ತೆ, ಮತ್ತು ವೈಟ್ ಕಲರ್ ಇರುತ್ತೆ. ಈ ಪಾಲಿಸಿಸ್ಟಿಕ್ ಓವರೀಸಲ್ಲಿ ಏನಾಗುತ್ತೆ, ಈ ಓವರೀಸ್ ವಿಲ್ ಬಿ ಲಿಟಲ್ ಬಿಗ್ಗರ್ ದ್ಯಾನ್ ದ ನಾರ್ಮಲ್. ಅಂದರೆ ಈ 3 ಸೆಂಟಿಮೀಟರ್ ಅಂತ ಹೇಳುತ್ತೆ, ಅದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ. ಯಾಕೆ ದಪ್ಪ ಇರುತ್ತಪ್ಪ ಅಂದರೆ ಅದರೊಳಗೆ ಸ್ವಲ್ಪ ನೀರು ಕಲೆಕ್ಟ್ ಆಗಿರುತ್ತೆ, ವಾಟರ್ ಬಬಲ್ ಅಂತ ಹೇಳ್ತಾರೆ, ಅಥವಾ ನೀರು ಕಲೆಕ್ಟ್ ಆಗಿರೋದ್ರಿಂದ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ. ಹಾಗಿರೋದ್ರಿಂದ ಏನಾಗುತ್ತೆ ಅಂದರೆ ಕೆಲವು ಹಾರ್ಮೋನ್ಸ್, ಓವರಿದು ಮೇನ್ ಫಂಕ್ಷನ್ 2,
ಒಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋದು, ಇನ್ನೊಂದು ಎವ್ರಿ ಮಂತ್ ಎಗ್ ಪ್ರೊಡ್ಯೂಸ್ ಮಾಡೋದು, ವಿಚ್ ಇಸ್ ರಿಲೇಟೆಡ್ ಟು ಅದೇ ಸಂತಾನಕ್ಕೆ ಮೀಸಲಾಗಿಟ್ಟಂಥ ಕಾರ್ಯ. ಮೊಣಕಾಲ್ ನೋವು, ಬೆನ್ನು ನೋವು, ಕತ್ತು ನೋವು, ಗಾಯ, ಉಳುಕು, ಊತ ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಪರಿಹಾರ. ಯುನಾನಿ ಔಷಧ ಮಹಿಡಾ ಸುಕೂನ್ ಮಸಾಜ್ ಆಯಿಲ್. ಮಹಿಡಾ ಸುಕೂನ್ ಮಸಾಜ್ ಆಯಿಲ್ ಬಳಸಿ ಜೀವನವು ಸುಖಕರವಾಗಿರುವುದು. ಬೇರೆ ಯಾವುದೋ ಮಸಾಜ್ ಆಯಿಲ್ ಅಲ್ಲ. ಮಹಿಡಾ ಸುಕೂನ್ ಮಸಾಜ್ ಆಯಿಲ್. ಪಾಲಿಸಿಸ್ಟಿಕ್ ಓವರಿ ಇದ್ರೆ ಏನಾಗುತ್ತೆ, ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಬಟ್ ಕೆಲವು ಹಾರ್ಮೋನ್ಸ್ನ ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡುತ್ತೆ, ಕೆಲವು ಹಾರ್ಮೋನ್ಸ್ನ ಕಡಿಮೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ನಲ್ಲಿ ಏರಿಳಿತ ಆಗೋದ್ರಿಂದನೇ ಇದನ್ನು ನಾನ್ ಸೈಂಟಿಫಿಕ್ ಅಥವಾ ನಾನ್ ಮೆಡಿಕಲ್ ಟರ್ಮಿನಾಲಜಿಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಂಡೀಷನ್ ಅಂತ ಕರಿತೀವಿ. ಮೆಡಿಕಲಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಕರಿತೀವಿ, ನಾನ್ ಮೆಡಿಕಲಲ್ಲಿ ಇದನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಂಡೀಷನ್ ಅಂತ ಕರಿತೀವಿ. ಸೊ ಈ ಹಾರ್ಮೋನಲ್ಲಿ ಏರುಪೇರು ಆಗೋದ್ರಿಂದನೇ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟಿ ಆಗುತ್ತೆ, ಮತ್ತು ನಾನು ಹೇಳ್ದಂಗೆ ಆ್ಯಕ್ನೆ ಬರೋ ಚಾನ್ಸಸ್ ಇರುತ್ತೆ, ಎಕ್ಸೆಸ್ ಹೇರ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಓವರಿದು ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಏನಪ್ಪ ಅಂದರೆ ಎವ್ರಿ ಮಂತ್ ಎಗ್ ಪ್ರೊಡ್ಯೂಸ್ ಮಾಡೋದು. ಅಂದರೆ ಪೀರಿಯಡ್ ಆದ ತಕ್ಷಣ ಒಂದು ಸ್ಮಾಲ್ ಮೊಟ್ಟೆ ಇರುತ್ತೆ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ರಫ್ಲಿ ಅರೌಂಡ್ 12 to 14 ಡೇಸ್ ಆ ಎಗ್ ರಿಲೀಸ್ ಆಗುತ್ತೆ. ಅಕಸ್ಮಾತ್ ಆ ಟೈಮಲ್ಲಿ ಕನ್ಸೆಪ್ಷನ್ ಆದರೆ ಸರಿ, ಕನ್ಸೆಪ್ಷನ್ ಆಗಲಿಲ್ಲ ಅಂದರೆ ಎಕ್ಸಾಕ್ಟ್ಲಿ ಆ ರಿಲೀಸ್ ಆಗಿದ್ದು ಎಕ್ಸಾಕ್ಟ್ 14 ಡೇಸ್ಗೆ ಪೀರಿಯಡ್ ಆಗುತ್ತೆ. ಸೊ ಈ ಪಾಲಿಸಿಸ್ಟಿಕ್ ಓವರಿಲಿ ಏನಾಗುತ್ತೆ, ಆ ಥರ ಎಗ್ ಡೆವಲಪ್ಮೆಂಟೇ ಆಗೋದಿಲ್ಲ. ಎಗ್ ಡೆವಲಪ್ಮೆಂಟ್ ಆಗದೇ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ಬೋದು, ಮತ್ತು ಎಗ್ ರಿಲೀಸ್ ಆಗಿಲ್ಲ ಅಲ್ಲ, ಸೊ ಪೀರಿಯಡ್ ಕೂಡ ಡಿಲೇ ಆಗ್ಬೋದು. ಹಾಗೆ ಈ ಎಲ್ಲ ಸಿಮ್ಟಮ್ಸ್ ಇದ್ದರೆ ನಾವು ಯೂಶಲಿ ವಿ ಥಿಂಕ್ ಆಫ್ ಪಾಲಿಸಿಸ್ಟಿಕ್ ಓವರೀಸ್. ಓಕೆ ಮ್ಯಾಮ್, PCOSಗೆ ಯಾವ ರೀತಿ ಪರಿಹಾರಗಳಿವೆ, ಹಾಗೆಯೇ ನಮ್ಮ ಲೈಫ್ ಸ್ಟೈಲ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು? ಪಾಲಿಸಿಸ್ಟಿಕ್ ಓವರೀಸ್ಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಯಾಕಂದರೆ ಕೆಲವ್ರು ಏನಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, PCOS ಬಂದರೆ ಅದು ಲೈಫ್ ಲಾಂಗ್ ಪ್ರಾಬ್ಲಮ್, ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತ ತುಂಬ ಜನ ಬರ್ತಾರೆ. ಇನ್ಫ್ಯಾಕ್ಟ್ ಆ್ಯಂಡ್ ಎಸ್ಪೆಷಲಿ ಇದು ಪೀಕ್ ಏಜ್ ಇನ್ ಲೈಫ್ 15 to 45 ಬರುತ್ತೆ. ಅವಾಗ ಎಷ್ಟು ಅವರು ಒಂಥರ ಉತ್ಸಾಹದಲ್ಲಿ ಇರೋವಂಥ ಏಜ್ ಅಲ್ವಾ, ಆ ಏಜಲ್ಲಿ ಅವ್ರಿಗೆ ನಮಗೆ PCOS ಬಂದುಬಿಟ್ಟಿದೆ ಅಂದರೆ ಆಯಿತು, ನನ್ನ ಕತೆ ಮುಗೀತು, ಇದಕ್ಕೇನು ಟ್ರೀಟ್ಮೆಂಟ್ ಇಲ್ಲ, ನಾನು ಹಿಂಗೆ ಇರಬೇಕು. ಬಿಕಾಸ್ ಇಟ್ ಅಫೆಕ್ಟ್ಸ್ ದೇರ್ ಲುಕ್ಸ್, ಇಟ್ ಅಫೆಕ್ಟ್ಸ್ ದೇರ್ ವರ್ಕ್, ಆ್ಯಂಡ್ ಮೋಸ್ಟ್ ಆಫ್ ದ ಗರ್ಲ್ಸ್ ಎಲ್ಲರೂ ಇವಾಗ ಕೆಲಸ ಮಾಡೋರೆ ಅಲ್ವಾ, ಇಟ್ ಅಫೆಕ್ಟ್ಸ್ ದೇರ್ ಕೆರಿಯರ್, ಲುಕ್ಸ್ ಎಲ್ಲ ತುಂಬ ಬೇಜಾರು ಮಾಡಿ ಬರ್ತಾರೆ. ಬಟ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಪ್ಪ ಅಂದರೆ, ಪಾಲಿಸಿಸ್ಟಿಕ್ ಓವರಿ ಈಸ್ ನೀಡ್ ನಾಟ್ ಬಿ ಎ ಪರ್ಮನೆಂಟ್ ಪ್ರಾಬ್ಲಮ್. ಬಟ್ ಅದನ್ನು ನಾವು ರಿವರ್ಸ್ ಮಾಡಬೇಕು ಅಥವಾ ಹೋಗಲಾಡಿಸ್ಬೇಕು ಅಂದರೆ ತುಂಬ ನಾವು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದಲ್ಲಿ ಏನಪ್ಪ ಅಂದರೆ ಡಾಕ್ಟರ್ ರೋಲು ಇದೆ ಮತ್ತು ಪೇಷಂಟ್ ರೋಲು ಇದೆ. ಅದು ಇದರಲ್ಲಿ ಏನು ವ್ಯತ್ಯಾಸ ಅಂದರೆ, ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಬಂದರೆ ಹೆಚ್ಚಿಗೆ ಡಾಕ್ಟರೇ ಔಷಧಿ ಎಲ್ಲ ಕೊಡ್ತಾರಲ್ಲ, ಈ ಪಾಲಿಸಿಸ್ಟಿಕ್ ಓವರಿಲಲ್ಲಿ ಹಾಗಿಲ್ಲ. 75% ಎಫರ್ಟು ಪೇಷಂಟ್ ಕಡೆಯಿಂದ ಆಗಬೇಕು, 15% ಎಫರ್ಟ್ ಅಷ್ಟೇ ಡಾಕ್ಟ್ರಿಂದ ಆಗೋದು. ಸೊ ಏನದು 75% ಎಫರ್ಟ್ ಅಂತಂದರೆ, ನೀವು ಹೇಳ್ದಂಗೆ ಮೇಯ್ನ್ಲಿ ಲೈಫ್ ಸ್ಟೈಲ್ ಚೇಂಜಸ್. ನಾನು ಆವಾಗಲೇ ಮುಂದೆ ಹೇಳಿದೆ, ಯಾಕಂದರೆ ಪಾಲಿಸಿಸ್ಟಿಕ್ ಕಂಡೀಷನ್ ನಾವು ತುಂಬ ಹೆಚ್ಚಿಗೆ ಎಕ್ಸ್ಪೋನೆನ್ಷಿಯಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಯಾಕೆ ಅಂದರೆ ಚೇಂಜ್ ಇನ್ ದ ಲೈಫ್ ಸ್ಟೈಲ್. ಬಟ್ ಅದು ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂದರೆ ಏನು ಕಾರಣ ಇರ್ಬೋದು ಅಂತಲೂ ನಮಗೆ ಗೊತ್ತಿರಬೇಕು. ಕಾರಣ ಇದ್ದರೆ ತಾನೇ ಪರಿಹಾರ ಹೇಳೋಕ್ಕಾಗೋದು. ಸೊ ಪಾಲಿಸಿಸ್ಟಿಕ್ ಓವರಿ ಯಾವಾಗಲೂ ಒಂದೇ ಕಾರಣದಿಂದ ಬರಲ್ಲ, ಮಲ್ಟಿಪಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಸುಮಾರು ಕಾರಣಗಳಿಂದ ಬರೋ ಚಾನ್ಸಸ್ ಇದೆ. ಒಂದು ಜೆನೆಟಿಕ್ ಫ್ಯಾಕ್ಟರ್ಸ್. ಪಾಲಿಸಿಸ್ಟಿಕ್ ಓವರಿಗೆ ಏನಾದರೂ ಒಂದು ಮಹಿಳೆ ಪಾಲಿಸಿಸ್ಟಿಕ್ ಓವರಿ ಇದೆ ಅಂದರೆ ಅವ್ರ ಫ್ಯಾಮಿಲಿ ಡೀಟೇಲ್ಸ್ ಹಿಸ್ಟ್ರಿ ನಾವು ಯೂಶಲಿ ತೊಗೊಳ್ತೀವಲ್ಲ, ಆವಾಗ ಕಂಡು ಬರುತ್ತೆ. ಅವ್ರ ತಾಯಿಗೂ ಇರ್ಬೋದು, ಅವರ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಅಥವಾ ಅವ್ರ ಸಿಸ್ಟರ್ಗೂ ಕೂಡ ಪಾಲಿಸಿಸ್ಟಿಕ್ ಓವರಿ ಇರೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಪಾಲಿಸಿಸ್ಟಿಕ್ ಓವರಿ ಇಲ್ಲದೇ ಇದ್ರೂ ಕೂಡ ಅಂಥ ಫ್ಯಾಮಿಲಿನಲ್ಲಿ ಯೂಶಲಿ ಹಿಸ್ಟ್ರಿ ಆಫ್ ಡಯಾಬಿಟೀಸ್ ಅಂದರೆ ಶುಗರ್ ಕಾಯಿಲೆ ಅಥವಾ ಹೈ ಬ್ಲಡ್ ಪ್ರೆಷರ್ ಅಥವಾ ಒಬಿಸಿಟಿ ಅಂದರೆ ಹೆಚ್ಚು ತೂಕ ಬೊಜ್ಜಿರೋ ಅಂಥ ಪ್ರಾಬ್ಲಮ್ಸ್ ಯೂಶಲಿ ಫ್ಯಾಮಿಲಿಲಿ ರನ್ ಮಾಡುತ್ತೆ. ಸೊ ಜೆನೆಟಿಕ್ ಕಾಸ್ ನಂಬರ್ 1. ಸೆಕೆಂಡು ಲೈಫ್ ಸ್ಟೈಲ್ ಚೇಂಜಸ್, ಅದನ್ನು ನಾವು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಇಸ್ ದ ಮೇನ್ ಕಾಸ್ ಫಾರ್ ದ ಇನ್ಕ್ರೀಸ್ ಇನ್ ನಂಬರ್. ಏನು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ, ನಾವು ಮಾಡೋ ಊಟ, ಹೇಗೆ ಊಟ ಮಾಡ್ತೀವಿ, ಏನು ಊಟ ಮಾಡ್ತೀವಿ, ಮತ್ತು ನಮ್ಮ ನಿದ್ದೆ, ಸ್ಲೀಪ್ ಹೈಜೀನ್ ಅಂತ ಹೇಳ್ತೀವಿ, ಈಟಿಂಗ್ ಹೈಜೀನ್ ಅಂತ ಹೇಳ್ತೀವಿ, ಮತ್ತು ಸ್ಟ್ರೆಸ್ ಫ್ಯಾಕ್ಟರ್, ಸ್ಟ್ರೆಸ್ ನಾವು ಎಷ್ಟು ತೊಗೊಳ್ತೀವಿ, ಹೇಗೆ ಹ್ಯಾಂಡಲ್ ಮಾಡ್ತೀವಿ. ಬಿಕಾಸ್ ಸ್ಟ್ರೆಸ್ ಹಸ್ ಬಿಕಮ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಪ್ರತಿನಿತ್ಯ ನಾವು ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ರೀತಿಯಲ್ಲಿ ಸ್ಟ್ರೆಸ್ ಫೇಸ್ ಮಾಡಲೇಬೇಕಲ್ವ. ಬಟ್ ಹೇಗೆ ಫೇಸ್ ಮಾಡ್ತೀವಿ ಅನ್ನೋ ಒಂದು ಟ್ರಿಕ್ ಕಲ್ತ್ಕೊಂಡ್ಬಿಟ್ರೆ ದೆನ್ ಇಟ್ ಬಿಕಮ್ಸ್ ಎ ಪ್ಲೇಷರ್. ಸೊ ಈಟಿಂಗ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಬಿಕಾಸ್ ಇವಾಗ ಏನಾಗಿದೆ, ಲೈಫ್ ಎಷ್ಟು ಫಾಸ್ಟ್ ಆಗಿದೆ, ಎವ್ರಿಬಡಿ ಈಸ್ ಬಿಸಿ, ಎವ್ರಿಬಡಿ ವಾಂಟ್ ಸಮ್ ಕ್ವಿಕ್ ಫುಡ್ ಆ್ಯಂಡ್ ಅಂದರೆ ಫಾಸ್ಟ್ ಫುಡ್ ಎಲ್ಲ ಬೇಗ ತಿನ್ನೋದು, ಬೇಗ ತಯಾರು ಮಾಡೋದು. ಬಟ್ ದಟ್ ಈಸ್ ನಾಟ್ ಗುಡ್, ಬಿಕಾಸ್ ದಟ್ ಈಸ್ ನಾಟ್ ಗುಡ್ ಫಾರ್ ದ ಬಾಡಿ ಆ್ಯಂಡ್ ದಟ್ ಮೇಕ್ಸ್ ಅ ಡೆಪಾಸಿಷನ್ ಆಫ್ ಫ್ಯಾಟ್. ಫ್ಯಾಟ್ ಡೆಪಾಸಿಷನ್ ಆದ ತಕ್ಷಣ ಏನಾಗುತ್ತೆ,
it produces extra hormones and it disturbs the whole thing. ಇನ್ಫ್ಯಾಕ್ಟ್ ಪಾಲಿಸಿಸ್ಟಿಕ್ ಓವರಿ ಇದು ಸೈಕಲ್ ಏನಪ್ಪ ಅಂದರೆ ಪಾಲಿಸಿಸ್ಟಿಕ್ ಓವರಿ ಇದ್ದವ್ರು ದಪ್ಪ ಆಗ್ತಾರೆ, ದಪ್ಪ ಇದ್ದವ್ರಿಗೆ ಪಾಲಿಸಿಸ್ಟಿಕ್ ಓವರಿ ಇಲ್ಲದೇ ಇದ್ರೂ ಇಟ್ ಕ್ಯಾನ್ ಇಂಡ್ಯೂಸ್ ದ ಫಾರ್ಮೇಷನ್ ಆಫ್ ಪಾಲಿಸಿಸ್ಟಿಕ್ ಓವರಿ. ಸೊ ಇಟ್ಸ್ ಎ ವಿಷಿಯಸ್ ಸೈಕಲ್. ಇದನ್ನು ಅದು ಮಾಡುತ್ತೆ, ಅದನ್ನು ಇದು ಮಾಡುತ್ತೆ. ಸೊ ವಿ ಹ್ಯಾವ್ ಟು ಬ್ರೇಕ್ ದ ಸೈಕಲ್. ವೆರಿ ಇಂಪಾರ್ಟೆಂಟ್ ಈಸ್ ದ ಡಯಟ್. ಡಯಟ್ ಬಗ್ಗೆ ಖಂಡಿತ ಹೇಳಲೇಬೇಕು. ಯಾಕಂದರೆ ಡಯಟಲ್ಲಿ ನಾವು ಹೆಚ್ಚು ನಾವು ಯೂಶಲಿ ಹೀಗೆ ತೊಗೊಳ್ಳೋಣ, ಧಾನ್ಯಗಳು ತೊಗೊಳ್ಳೋಣ. ಧಾನ್ಯಗಳಲ್ಲಿ ರಿಫೈನ್ಡ್ ಧಾನ್ಯ ಬೇಡ. ರಿಫೈನ್ಡ್ ಧಾನ್ಯ ಅಂದರೆ ಪಾಲಿಶ್ಡ್ ರೈಸ್ ಬೇಡ. ಸೊ ಯು ಗೋ ಫಾರ್ ದ ಬ್ರೌನ್ ರೈಸ್ ಅಥವಾ ರೆಡ್ ರೈಸ್, ಮತ್ತು ವೀಟ್ ಓಟ್ ಬರುತ್ತೆ, ಮತ್ತು ಮಿಲೆಟ್ ಸಜ್ಜೆ ಬರುತ್ತಲ್ಲ, ಸಿರಿಧಾನ್ಯ ಈಸ್ ಸೂಪರ್ ಫಾರ್ ಪಾಲಿಸಿಸ್ಟಿಕ್ ಓವರೀಸ್. ಬಿಕಾಸ್ ಸಿರಿಧಾನ್ಯ ತೊಗೊಳ್ಳೋದ್ರಿಂದ ನಮಗೆ ಒಳ್ಳೆ ನ್ಯೂಟ್ರಿಯೆಂಟ್ಸು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ಮತ್ತು ಅನ್ವಾಂಟೆಡ್ ಫ್ಯಾಟು ಮತ್ತು ಕಾರ್ಬೋಹೈಡ್ರೇಟ್ಸ್, ಅನ್ವಾಂಟೆಡ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಅವಾಗ ಏನಾಗುತ್ತೆ, ನಮ್ಮ ಬಾಡಿ ತೂಕ ಕೂಡ ಕಡಿಮೆ ಆಗುತ್ತೆ, ಆ್ಯಂಡ್ ನಮ್ಗೆ ಅವಾಗ ಒಬಿಸಿಟಿ ಅನ್ನೋ ಬರೋ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ. ಸೆಕೆಂಡ್, ನಾವು ಹೇಗೆ ತಿಂತೀವಿ ಅನ್ನೋದು ಇಂಪಾರ್ಟೆಂಟ್. ಒಂದೇ ಸಲ ಹೆಚ್ಚಿಗೆ ತಿಂದುಬಿಡೋದು, ಆಮೇಲೆ ತುಂಬ ಹೊತ್ತಂಕ ಖಾಲಿ ಹೊಟ್ಟೆಲಿರೋದು, ದಟ್ ಈಸ್ ರಾಂಗ್. ದಟ್ ಈಸ್ ಯೂಶಲಿ ಇವಾಗಿನ ಕಾಲದಲ್ಲಿ ತುಂಬ ಕಾಮನ್ನು. ಸ್ವಲ್ಪ ವಿ ಅಡ್ವೈಸ್ ಫ್ರೀಕ್ವೆಂಟ್ ಸ್ಮಾಲ್ ಸಿಂಪಲ್ ಫುಡ್ ಅಂತ ಹೇಳ್ತೀವಿ. ಅದಿಲ್ಲ ಅಂದ್ರೂ ಅಟ್ಲೀಸ್ಟ್ 2 to ಇನ್ ಜನರಲ್ 4 to 6 ಟೈಮ್ಸ್ ಇನ್ ಸ್ಮಾಲ್ ಮೀಲ್ಸ್ ಅಂತ ಹೇಳ್ಬೋದು. ಬಟ್ ಅದು ಸ್ವಲ್ಪ ಕಷ್ಟ. ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ ಅಥವಾ ಸ್ಟಡಿ ಮಾಡ್ತಾರೆ, ಏನಾದರೂ ಮಾಡ್ತಾರೆ. ಸೊ ಅದು ಕಷ್ಟ ಇರೋದ್ರಿಂದ ಸೊ ಯು ಪ್ಲ್ಯಾನ್ ಯುವರ್ ಫುಡ್. ನಾನು ಏನು ತಿಂತೀನಿ ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಫ್ರೀಕ್ವೆಂಟ್ ಸ್ಮಾಲ್ ಫೀಡ್ಸ್ ತೊಗೋಬೇಕು. ಸೊ ದಟ್ ಈಸ್ ಅಬೌಟ್ ಧಾನ್ಯಗಳು. ನೆಕ್ಸ್ಟು ಪಲ್ಸಸ್, ಕಾಳುಗಳು, ಅದೆಲ್ಲ ಎಲ್ಲ ಥರ ಕಾಳುಗಳನ್ನೂ ತೊಗೋಬೋದು. ಸ್ಪೆಷಲಿ ಸ್ಪ್ರೌಟ್ಸ್ ಆಗಿರೋದು ತೊಗೊಂಡ್ರೆ ದಟ್ ವಿಲ್ ಗಿವ್ ಲಾಟ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಆ್ಯಂಡ್ ದಟ್ ವಿಲ್ ಪ್ರಿವೆಂಟ್ ಏನಂದರೆ ಈ ಪಾಲಿಸಿಸ್ಟಿಕ್ ಓವರಿ ಇದ್ದವ್ರಿಗೆ ಸ್ವಲ್ಪ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿನೂ ಇರುತ್ತೆ. ಅವ್ರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇರ್ಬೋದು. ಈ ಥರ ನಾವು ಸ್ಪ್ರೌಟ್ ಕಾಳುಗಳನ್ನೆಲ್ಲ ತೊಗೊಂಡ್ರೆ, ಅಂದರೆ ಮೊಳಕೆಗೆ ಬಂದಿರೋ ಕಾಳುಗಳನ್ನೆಲ್ಲ ತೊಗೊಂಡ್ರೆ ಆ ಡೆಫಿಷಿಯನ್ಸಿ ಕೂಡ ನಾವು ಹ್ಯಾಂಡಲ್ ಮಾಡ್ಬೋದು. ಮತ್ತು ಸ್ಲೀಪಿಂಗ್ ಆನ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಸ್ಲೀಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 8 hours ಆಫ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬಾಡಿ ಟು rejuvenate. ಆ್ಯಂಡ್ ಡ್ರಿಂಕಿಂಗ್ ಅಬೌಟ್ 2 to 3 liters ಆಫ್ ವಾಟರ್, very important. And per day actually they recommend 5 types of fruits, 5 types of vegetables anta ಹೇಳ್ತಾರೆ. All colored fruits and vegetables are very good for in general that is good for everybody, more so for people polycystic ovary ಇರೋರಿಗೆ. ಅಟ್ಲೀಸ್ಟ್ 5 ಥರ ತೊಗೊಳಕ್ಕಾಗದೇ ಇದ್ದರೆ ಅಟ್ಲೀಸ್ಟ್ 3 ಥರ ಕಲರ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಕಲರ್ಡ್ ಫ್ರೂಟ್ಸ್ ಅಂದರೆ ರಾಸ್ಬೆರಿ, ಸ್ಟ್ರಾಬೆರಿ, ಟೊಮ್ಯಾಟೊ, ಕುಕ್ಕುಂಬರ್, ಆಲ್ ವಾಟ್ರಿ ಫ್ರೂಟ್ಸ್ ಇರುತ್ತಲ್ಲ, ಕುಕ್ಕುಂಬರ್, ಟೊಮ್ಯಾಟೊ, ಸೊಪ್ಪು, ಎಲ್ಲ ಸೊಪ್ಪು ಅಷ್ಟು ಒಳ್ಳೆಯದು. ಬಸಳೆ ಸೊಪ್ಪಾಗಲಿ, ಪಾಲಕ್ ಸೊಪ್ಪಾಗಲಿ, ನುಗ್ಗೆ ಸೊಪ್ಪಾಗಲಿ, ಅದೆಲ್ಲ ಹೆಚ್ಚಿಗೆ ತೊಗೊಳ್ಳೋದ್ರಿಂದ ಅವ್ರಿಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಬರೋದಿಲ್ಲ, ಮತ್ತು ತೂಕ ಕಡಿಮೆ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಆಯಿಲಲ್ಲೂ ಕೂಡ ರಿಫೈನ್ಡ್ ಆಯಿಲ್ ಯೂಸ್ ಮಾಡಬಾರ್ದು. ಜಂಕ್ ಫುಡ್ ಅಂತ ಹೇಳ್ತೀವಿ, ರಿಫೈನ್ಡ್ ಟ್ರಾನ್ಸ್ಫ್ಯಾಟ್ ಅಂತ ಹೇಳ್ತೀವಿ. ಅಂದರೆ ರೆಡಿಮೇಡ್ ಫುಡ್ ಬರುತ್ತಲ್ವ, ಈ ಫ್ರೈಡ್ ಫುಡ್ ಐಟಮ್ಸು, ಆಮೇಲೆ ಇದು ಪಾಸ್ತಾ, ಮೈದಾ ಐಟಮ್ಸ್, ರಿಫೈನ್ಡ್ ಶುಗರ್ ಅಂದರೆ ಬೇಕ್ರಿ ಐಟಮ್ಸ್ ಮೈದಾನಲ್ಲೇ ಮಾಡಿರ್ತಾರಲ್ಲ, ಅದನ್ನೆಲ್ಲ ಕಡಿಮೆ ಮಾಡಬೇಕು. ಏರೇಟೆಡ್ ಡ್ರಿಂಕ್ಸ್ ಕಡಿಮೆ ಮಾಡಬೇಕು, ಸೋಡಾ ಕಡಿಮೆ ಮಾಡಬೇಕು. ಸೊ ಯಾವುದನ್ನು ತೊಗೋಬೇಕು, ಯಾವುದನ್ನು ತೊಗೋಬಾರ್ದು ಅಂತ ಒಂದು ಟೈಮ್ ಟೇಬಲ್ ಬೇಕಾದರೆ ಅವ್ರು ಒಂದು ಚೀಟಿನಲ್ಲಿ ಬರ್ಕೊಂಡು ಟೇಬಲ್ ಗೋಡೆನೆಲ್ಲ ಅಂಟಿಸ್ಕೊಂಡ್ರೆ ಇಟ್ ರಿಮೈಂಡ್ಸ್ ಎವ್ರಿ ಡೇ. ಬಿಕಾಸ್ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. PCO ಬರೋದೇ ತುಂಬ ಬ್ಯುಸಿ ಪೀಪಲ್ ಅವ್ರಿಗೆ, ಬ್ಯುಸಿ ಪೀಪಲ್ ಅಥವಾ ತುಂಬ ಸೆಡೆಂಟ್ರಿ ಪೀಪಲ್ಗೆ. ಸೊ ಅವ್ರಿಗೆ ರಿಮೈಂಡ್ ಮಾಡಬೇಕು ಅಂದರೆ ಅದೆಲ್ಲ ಹಚ್ಚಿಬಿಟ್ಟು ಏನೇನು ಮಾಡಬೇಕು, ಏನೇನು ತೊಗೋಬಾರ್ದು ಅಂತ ಹಚ್ಚೋದು. ದಟ್ ಈಸ್ ವಾಟ್ ವಿ ರೆಕಮೆಂಡ್. ಸೊ ದ್ಯಾಟ್ ಇದು ರೀಇನ್ಫೋರ್ಸ್. ನಮ್ಮ ಡಾಕ್ಟರ್ ಜೊತೆ ಮಾತಾಡಿದಾಗ ಅವ್ರು ಏನು ಹೇಳ್ತಾರೆ, ಆಯಿತು ನಾಳೆಯಿಂದನೇ ಮಾಡ್ತೀವಿ ಅನ್ನೋ ಒಂದು ಎಂಥೂನಲ್ಲಿ ಹೋಗ್ತಾರೆ. ಬಟ್ ನಾನು ಯೂಶ್ವಲಿ ಐ ಕಾಲ್ ದೆಮ್ ಆಫ್ಟರ್ 1 week ಬನ್ನಿ ಅಂತ. ಅಷ್ಟರೊಳಗೆ ಅವ್ರದ್ದು 50% ಎಫರ್ಟ್ ಕಡಿಮೆನೇ ಆಗಿಬಿಟ್ಟಿರುತ್ತೆ. ಸೊ ಮೋಟಿವೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಥರ್ಡ್ ಥಿಂಗ್ ಈಸ್ ಎಕ್ಸಸೈಸ್. ಸೊ ನಾನು ಡಯಟ್ ಬಗ್ಗೆ ಹೇಳಿದೆ, ವಾಟರ್ ಬಗ್ಗೆ ಹೇಳಿದೆ, ಸ್ಲೀಪ್ ಬಗ್ಗೆ ಹೇಳಿದೆ, ಕೊನೆಯದು ಎಕ್ಸಸೈಸ್. ಎಕ್ಸಸೈಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ 30 minutes ಎಕ್ಸಸೈಸ್ ಪರ್ ಡೇ 5 days ಇನ್ ಎ ವೀಕ್ ಮಾಡಿದ್ರೂ ಸಾಕು. ಬಿಕಾಸ್ ಎಕ್ಸಸೈಸ್ ಮಾಡಿದ್ರೆ ಬಾಡಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆದಾಗ ಇಟ್ ವಿಲ್ ನಾಟ್ ಕ್ರಿಯೇಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೇಳಿದೆ ಅಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ವೆನ್ ಯು ಆರ್ ಅನ್ಹ್ಯಾಪಿ. So when you are happy, hormonal imbalance will be there. And exercise is both for the body and for the mind. ಬಾಡಿ ಎಕ್ಸಸೈಸ್ ನಾನು ಹೇಳಿದೆ, 1/2 hour ವಾಕ್ ಮಾಡಿದ್ರೆ ಆಯಿತು. ಮತ್ತು ಬರೀ ಏರೋಬಿಕ್ಸ್ ಥರ ಆಯಿತು. ಮತ್ತು ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಹೇಳ್ತಾರಲ್ಲ, ಮಸಲ್ಸ್ನೆಲ್ಲ ಬಿಲ್ಡ್ ಮಾಡಬೇಕು. ಸೊ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮತ್ತು ರೆಸಿಸ್ಟೆನ್ಸ್ ಎಕ್ಸಸೈಸ್ ಅಂತ ಹೇಳ್ತಾರೆ, ಅದೆಲ್ಲ ಮಾಡಿದ್ರೆ 20 minutes, ದಟ್ ಈಸ್ ವೆರಿ ಗುಡ್. ಮತ್ತು ಇದು ಬಾಡಿ ಎಕ್ಸಸೈಸ್ ಆಯಿತು. ಮೆಂಟಲ್ ಎಕ್ಸಸೈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಥರ್ಡ್ ಕಾಮನ್ ಕಾಸ್ ಫಾರ್ ದ ಪಾಲಿಸಿಸ್ಟಿಕ್ ಓವರಿ ಏನಪ್ಪ ಅಂದರೆ, ಫಸ್ಟ್ ನಾನು ಹೇಳಿದೆ ಜೆನೆಟಿಕ್, ಸೆಕೆಂಡ್ ಹೇಳಿದೆ ಲೈಫ್ ಸ್ಟೈಲ್ ಅಂದರೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸು, ಮೂರನೇ ಕಾರಣ ಏನಪ್ಪ ಅಂದರೆ ಸ್ಟ್ರೆಸ್ ಮೇ ಬಿ ಮನೇಲೇ ಇರ್ಬೋದು ಅಥವಾ ವರ್ಕಿಂಗ್ ಅಟ್ಮಾಸ್ಫಿಯರಲ್ಲೇ ಇರ್ಬೋದು. ಸೊ ಸ್ಟ್ರೆಸ್ನ ಹ್ಯಾಂಡಲ್ ಮಾಡಲಿಕ್ಕೆ ಮೇನ್ ಸ್ಟ್ರೆಸ್ ಮೈಂಡ್ ಎಕ್ಸಸೈಸ್. ಯಾವುದು ಮೈಂಡ್ ಎಕ್ಸಸೈಸ್?
India is famous for that. Meditation, you're right. Meditation, yoga, and positive psychology. See, you should not think ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರೋದು ಮನುಷ್ಯರಿಗೆ ತಾನೆ. ಪ್ರಾಣಿಗಳಿಗೆ ಬಂದರೂ ಪಾಪ ಅವುಗಳು ಹೇಳ್ಕೊಂಡು ಡಾಕ್ಟ್ರ್ ಹತ್ರ ಹೋಗೋಕ್ಕಾಗಲ್ಲ. ನಾವುಗಳು ಹೇಳ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾರೆ. ಸೊ ಹೋಗ್ಬಿಟ್ಟು ಅದಕ್ಕೇನು ಕಾರಣ ಅಂತ ತಿಳ್ಕೊಂಡು ಅದನ್ನು ಫಾಲೋ ಮಾಡಿದ್ರೆ ಪಾಲಿಸಿಸ್ಟಿಕ್ ಓವರಿ ಕ್ಯಾನ್ ಬಿ ಟ್ರೀಟ್ ಮಾಡೋಕ್ಕಾಗದೇ ಇದ್ರೂ ಅಟ್ಲೀಸ್ಟ್ ಅದರ ಸಿವಿಯಾರಿಟಿನ ಕಡಿಮೆ ಮಾಡ್ಕೋಬೋದು. ಮತ್ತು ತುಂಬ ಡಿಟರ್ಮಿನ್ ಡೆಡಿಕೇಟೆಡ್ ಪೇಷಂಟ್ಸ್ ಇದ್ದರೆ ಇಟ್ ಕ್ಯಾನ್ ಡಿಸಪಿಯರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಗೇನ್ ಇಫ್ ದೆ ಕಮ್ ಬ್ಯಾಕ್ ಟು ಸ್ಕ್ವೇರ್ ಒನ್, ಪುನಃ ಅದು ರಿಕರು ಆಗ್ಬೋದು. ಸೊ ಪಾಲಿಸಿಸ್ಟಿಕ್ ಓವರಿ ಈಸ್ ಪ್ರಿವೆಂಟಬಲ್, ಇಟ್ ಕ್ಯಾನ್ ಬಿ ಟ್ರೀಟೆಡ್ ಆ್ಯಂಡ್ ಇಟ್ ಕ್ಯಾನ್ ಬಿ ರೆಡ್ಯೂಸ್ಡ್ ಆ್ಯಂಡ್ ಇಟ್ ಕ್ಯಾನ್ ರಿಕರ್. ಸೊ ಈ 4 ಇದೆ ಪಾಲಿಸಿಸ್ಟಿಕ್ ಓವರೀಸಲ್ಲಿ. PCOD ಅಥವಾ PCOS ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಚೆನ್ನಾಗಿ ತಿಳಿಸಿಕೊಡ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ವಿಸ್ತಾರ ನ್ಯೂಸ್, ನಿಖರ ಜನಪರ.